ಶಂಕರ್ ಹೆಗ್ಡೆ ಪ್ರೆಸೆಂಟ್ಸ್ ಸತ್ಯ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನ್ಯ ಹೆಗಡೆ. ವೀಕ್ಷಕರೇ, ಭವದ ಭವಿಷ್ಯದ ಬೆಳಕು ತೋರುವ ಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ. ಇಂತಹ ಜ್ಯೋತಿಷ್ ಶಾಸ್ತ್ರದಲ್ಲಿ ಜನಸಾಮಾನ್ಯರಿಗೆ ಇರುವಂತಹ ಗೊಂದಲಗಳ ನಿವಾರಣೆಗಾಗಿ ಹಾಗೂ ಅದರ ಸತ್ಯಾಸತ್ಯತೆಯನ್ನು ತಿಳಿಸ್ಕೊಡೋಕೆ ನಮ್ಮ ಜೊತೆ ಇವತ್ತು ಅಂತಾರಾಷ್ಟ್ರೀಯ ಖ್ಯಾತಿಯ ಜ್ಯೋತಿಷ್ಯ ವಿದ್ವಾನ್ ಶ್ರೀ ಶಂಕರ್ ಹೆಗಡೆ ಅವರಿದ್ದಾರೆ. ಮೊದಲವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಶಂಕರ್ ಹೆಗಡೆ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಂಕರ್ ಹೆಗಡೆ ಅವರೇ, ಇವತ್ತು ನೀವು ನಮ್ಗೆ ಮದುವೆ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರಿ. ಮದುವೆ ಅಂದ ಕೂಡಲೇ ಸಾಮಾನ್ಯವಾಗಿ ತಲೆಗೆ ಬರೋದು ಈಗ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಥವಾ ವಿವಾಹ ಸ್ವರ್ಗದಿ ಪೂರ್ವ ನಿಶ್ಚಿತ ಅಂತ ಹೇಳ್ತಾರೆ. ಹಾಗೆ ಅಂತಾದ್ರೆ ಯಾಕಾಗಿ ಈ ಜಾತಕ ನೋಡೋದು? ಹಾಗೆ ಈಗ ಹಳೆ ಕಾಲದಲ್ಲಿ ನಾವು ಕೇಳ್ಪಟ್ಟಿದೀವಿ, ಸ್ವಯಂವರ ಇರ್ತಿತ್ತು, ಯಾರು ಯುದ್ಧದಲ್ಲಿ ಗೆಲ್ತಾರೋ ಅವರು ಮದುವೆ ಆಗಿ ಹೋಗ್ತಿದ್ರು. ಹಾಗಾದ್ರೆ ಈ ಜಾತಕ ನೋಡಿ ಮದುವೆ ಮಾಡುವಂತಹ ಪರಿಪಾಠ ಸಾಧಾರಣ ಯಾವಾಗಿಂದ ಚಾಲ್ತಿಯಲ್ಲಿದೆ ಅಂತ? ನೋಡಿ, ಈಗ ನೀವು ಹೇಳಿದಾಗೇನೆ ರಾಮಾಯಣದಲ್ಲಿ ಸ್ವಯಂವರ ಕಂಡುಬರುತ್ತದೆ. ರಾಮನದು ಸ್ವಯಂವರ, ದ್ರೌಪದಿದು ಸ್ವಯಂವರ. ಸ್ವಯಂವರದಲ್ಲಿ ಮುಖ್ಯವಾಗಿ ಎರಡು ಥರ. ಒಂದು, ಯಾವುದಾದ್ರು ಒಂದು ಪಣವನ್ನು ಇಟ್ಟು ಆ ಪಣವನ್ನು ಗೆದ್ದವನನ್ನೇ ಮದುವೆ ಆಗ್ತಿದ್ದಂಥ ಒಂದು ಪರಿಪಾಠ. ಇಲ್ಲ, ಸ್ತ್ರೀಗೆ ಸ್ವಾತಂತ್ರ್ಯ ಇರ್ತಾ ಇತ್ತು. ದ್ರೌಪದಿಯ ಸ್ವಯಂವರದಲ್ಲಿ ಕರ್ಣ ಬಿಲ್ಲನ್ನು ಎತ್ತರೂ ಕೂಡ ದ್ರೌಪದಿ ನಾಹಂವರೆಯೇ ಸೂತಮನನ್ನು ಸೂತಪುತ್ರನನ್ನು ಮದುವೆ ಆಗುವುದಿಲ್ಲ ಅಂತ ಹೇಳಿದ್ರೆ ಅವನ ಬಿಲ್ಲಿಟ್ಟು ಹೋಗ್ಬಿಡ್ತಾನೆ. ಸ್ತ್ರೀಯರಿಗೆ ಹೆಚ್ಚು ಸ್ವಾತಂತ್ರ್ಯ ಇತ್ತು. ಹಾಗೆ ಸ್ವಯಂವರಗಳನ್ನು ನಾವು ನೋಡ್ತಾ ಬಂದರೆ ಪೃಥ್ವಿರಾಜ ಸಂಯುಕ್ತೆಯವರೆಗೂ ನಾವು ಇತಿಹಾಸದಲ್ಲಿ ಸ್ವಯಂವರವನ್ನು ನೋಡ್ತೇವೆ. ಅಂದರೆ ಹೆಚ್ಚು ಕಡಿಮೆ ಗಜ್ನಿ ಗೋರಿ ಮೊಹಮ್ಮದ ಸಮಯದವರೆಗೂ ಈ ಜಾತಕಗಳನ್ನು ಮೇಳಾಮೇಳಿ ಮಾಡಿ ಮದುವೆ ಮಾಡುವಂಥ ಒಂದು ಪರಿಪಾಠ ಇರಲಿಲ್ಲ. ಆಮೇಲೆ ಬಹುಶಃ ಅದನ್ನು ಯಾರೋ ತಂದು ಸೇರಿಸಿದ್ದಾರೆ. ಈ ಗುಣಮಿಲನ ಅಥವಾ ಗಣಕೂಟ, ಮೇಳಾಮೇಳಿ ಇಂತೆಲ್ಲ ಕರೆಯುವಂಥದ್ದು, ಇದು ಬಹುಶಃ ಒಂದು 400ರಿಂದ 1000 ವರ್ಷದ ಈಚೆಗೆ ಬಂದಂಥ ಒಂದು ಪರಿಪಾಠ. ಅದರಲ್ಲಿ ಏನಾಗ್ತದೆ, ನಾನು ಮುಖ್ಯವಾಗಿ ಈ ವಿಚಾರ ಎತ್ಕೊಳ್ಳಿಕ್ಕೆ ಕಾರಣ ಅಂತಂದರೆ, ಕೆಲವೊಂದಿಷ್ಟು ಹೆಣ್ಮಕ್ಳು ಪಾಪ 33-34 ವರ್ಷ ಆದ ನಂತರ ಕೇವಲ ರಾಕ್ಷಸ ಗಣ ಇದ್ದ ಮಾತ್ರಕ್ಕೆ ಮದುವೆ ಆಗದೆ ಇರೋ ಕಾರಣಕ್ಕೆ ಅಳುತ್ತಾರೆ. ಇತ್ತೀಚೆಗೆ ಏನಾಗ್ಬಿಟ್ಟಿದೆ, 1-2 ಕ್ಲಾಸಿಗೆಲ್ಲ ಹೋಗಿ ಜ್ಯೋತಿಷಿಗಳಾಗ್ತಾ ಇದ್ದವರಿದ್ದಾರೆ. ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ, ಏನಿಲ್ಲ. ಹೋಗ್ಬಿಟ್ಟು 1-2 ದಿವಸ ಕ್ರ್ಯಾಶ್ ಕೋರ್ಸ್ ಮಾಡಿ ಸರ್ಟಿಫಿಕೇಟ್ ತಂದ್ಕೊಂಡು ಅವರವರೇ ಏನೇನೋ ಅವ್ರಿಗೆ ಬಂದ ಜ್ಯೋತಿಷ್ಯ ಹೇಳೋದು, ನಿಂದು ರಾಕ್ಷಸಗಣ, ರಾಕ್ಷಸಗಣ ಹುಡುಗಿ ಮದುವೆ ಆಗಬಾರ್ದು. ಪಾಪ ಅಳುತ್ತಾರೆ ಅವರು. ಕೇವಲ ನನ್ನೊಂದು ರಾಕ್ಷಸಗಣ ಅಂದ ಮಾತ್ರಕ್ಕೇನೆ ನನ್ನನ್ನು ಯಾರು ಮದುವೆ ಆಗ್ತಾ ಇಲ್ಲ. ಅಷ್ಟಕ್ಕಾದ್ರೂ ಸುಮ್ಮನೆ ಇರ್ತಾರೆ ಜನ. ಇನ್ನೂ ಮದುವೆ ಆಗಿಲ್ವಾ, ಆ ಟಾಂಟಿಂಗ್ ಬೇರೆ. ಅಳುತ್ತಾರೆ ಪಾಪ ಹುಡುಗಿರು. ಅದಕ್ಕೆ ಇದ್ರ ಸತ್ಯಾಸತ್ಯತೆ ಏನು ಅಂತಂದರೆ, ಸಾಮಾನ್ಯವಾಗಿ ಮಾಡುವಂಥದ್ದು ಅಷ್ಟಕೂಟ ಗುಣಮಿಲನ. ಅದೊಂದು ರೆಡಿ ರೆಕಾರ್ನರ್. ಈ ನಕ್ಷತ್ರದ ಎದುರುಗಡೆ ಈ ನಕ್ಷತ್ರ ಬಂದರೆ ಇಂತಿಷ್ಟೇ ಪಾಯಿಂಟ್ ಅಂತ. ಅದರಲ್ಲಿ 36ರಲ್ಲಿ 18 ಬಂದರೆ ಪಾಸು, ಅದಕ್ಕಿಂತ ಕಡಿಮೆ ಬಂದರೆ ಫೇಲು, ಭಾಳ ಹೆಚ್ಚು ಬಂದರೆ 28, 30, 32 ಈ ಥರ ಎಲ್ಲ ಬಂದರೆ ಅದ್ಭುತವಾದ ಮ್ಯಾಚಿಂಗ್ ಹೇಳುವಂಥ ಒಂದು ಪರಿಪಾಠ ಬೆಳೆದು ಬಂತು. ಆ್ಯಕ್ಚುಲಿ ಈ ರಾಕ್ಷಸಗಣ ನಾಡಿ ಎಲ್ಲ ಅದರಲ್ಲೇ ಸೇರ್ಕೊಂಡಿರೋದು, ಎಲ್ಲ ಸೇರಿ ಅದು 36 ಆಗುತ್ತೆ. ಹೀಗಾಗಿ ಈ ಒಂದು ಸಿಸ್ಟಮು ಬರ್ತಾ 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 ಕೇವಲ ಕೆಲವೊಂದನ್ನು ನೋಡಲಿಕ್ಕೆ ಮಾತ್ರ ಸೀಮಿತ ಆಯಿತು. ಈ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಮತ್ತು ಕೊಡಗಿನ ಪ್ರಾಂತ್ಯದಲ್ಲಂತೂ ರಾಕ್ಷಸಗಣ ಮನುಷ್ಯಗಣ, ರಾಕ್ಷಸಗಣ ಮನುಷ್ಯಗಣ, ಇದರಲ್ಲೇ ಅರ್ಧ ತೆಗೆದು ಬಿಡ್ತಾರೆ. ಪೂರ್ತಿ ನೋಡೋದೇ ಇಲ್ಲ ಜಾತಕವನ್ನು. ಹಾಗೆ ಈ ಕೇವಲ ಗುಣಮಿಲನ ಸಿಸ್ಟಮ್ ಏನಿದೆ ನೋಡಿ, ಈ ನಕ್ಷತ್ರದ ಈ ನಕ್ಷತ್ರದ ನೆಕ್ಸ್ಟ್ ನಕ್ಷತ್ರದವರು 80 ವರ್ಷದವನಾಗಿ, ವಾಯು ನಕ್ಷತ್ರದವರು 15 ವರ್ಷದವರಾದ್ರೂ ಅಷ್ಟೇ ಗುಣಮಿಲನ ಬರುತ್ತೆ. 2 ವರ್ಷದ ಮಗು ಅದೇ ನಕ್ಷತ್ರದಾದ್ರೂ ಅದೇ ಗುಣಮಿಲನ ಬರುತ್ತೆ. ಇದು ಚೈನೀಸ್ ಆಗಿ ಇಲ್ಲಿ ಭಾರತೀಯರಾದ್ರೂ ಅದೇ ಗುಣಮಿಲನ ಬರುತ್ತೆ. ಇಲ್ಲಿ ಚೈನೀಸ್ ಆಗಿ ಇಲ್ಲಿ ನಿಗ್ರೇಸ್ ಬಂದ್ರೂ ಅದೇ ಗುಣಮಿಲನ ಬರುತ್ತೆ. ಅರ್ಥವೇ ಇಲ್ಲ. ನಾನು ಸಾಕಷ್ಟು ಅದರ ಮೇಲೆ ಸಂಶೋಧನೆ ಮಾಡಿದೆ. ಆಗ ನನಗೆ ಗೊತ್ತಾಗಿದ್ದೇನು ಅಂತಂದರೆ, ಸಾಧಾರಣ ನಮ್ಮ ತಂದೆ ತಾಯಿಗಳ ಕಾಲದಲ್ಲಿ ಒಂದು ಹಂತಕ್ಕೆ ನಮ್ಮ ಕಾಲದವರೆಗೂ 4ನೇ ಮಿಲನ, 8ನೇ ಮಿಲನ, 12ನೇ ಜಾತಕ ಈ ಥರ ಎಲ್ಲ ಹೇಳುವಂಥ ಒಂದು ಪದ್ಧತಿ ಎಲ್ಲ ಬಂತು ಊರ ಕಡೆಗೆಲ್ಲ. ಈ ಕಡೆಗೆಲ್ಲ ಒಂದು 36ರಲ್ಲಿ 18 ಹೇಳುವಂಥದ್ದು ಬಂತು. ಅದರ ವಾಸ್ತವಿಕತೆಯನ್ನು ನಾನು ತೋರಿಸ್ತೇನೆ. ನಿಜವಾಗ್ಲೂ ಆ ಸಿಸ್ಟಮ್ ಸರಿ ಇದ್ದಿದ್ದರೆ ಇಡೀ ಜಗತ್ತೇ ಆ ಪದ್ಧತಿಯನ್ನು ಒಪ್ಪಿಕೊಡ್ತಾ ಇತ್ತು. ನಾವು ಅಮೇರಿಕನ್ಸಿಗೆಲ್ಲ ನಿಮ್ಮ 2ನೇ ಮದುವೆ ಡಿವೋರ್ಸ್ ಆಗುತ್ತೆ ಅಂದರೆ ಲಿಟ್ರಲಿ ದೇವಿ ಅಳ್ತಾರೆ. ಯಾಕಂದರೆ ಅಮೆರಿಕದಲ್ಲೆಲ್ಲ 1ನೇ ಮದುವೆ ಹೋಯ್ತು ಅಂದರೆ ಅವನ ಅರ್ಧ ಆಸ್ತಿ ಹೋಗಿರುತ್ತೆ, ಇನ್ನೊಂದು ಹೋಯ್ತು ಅಂದರೆ ದಾರಿ ಮೇಲೆ ಬಂದುಬಿಡ್ತಾರೆ.
ಈಗ ನಾನೊಂದು ಪ್ರಾಕ್ಟಿಕಲ್ ಇಲಿಸ್ಟ್ರೇಷನ್ಸನ್ನು ಕೊಡ್ತೇನೆ ನೋಡಿ, ಇದರ ಸತ್ಯಾಸತ್ಯತೆಯನ್ನು ತೋರಿಸ್ತೇನೆ. ಆ್ಯಕ್ಚುಲಿ ಜಾತಕ ನಾವು ಎಲ್ಲಿವರೆಗೆ ನೋಡಬೇಕು ಅಂತ ಹೇಳೋದು ಫಸ್ಟ್ ಗೊತ್ತಿರಬೇಕು. ಅರ್ಧಂಬರ್ಧ ನಾವು ಜ್ಯೋತಿಷ್ಯವನ್ನು ಕಲ್ತ್ಕೊಂಡು ಬಿಟ್ರೆ ಬಹಳ ಕಷ್ಟ ಆಗುತ್ತೆ. ಇದು ನೋಡಿ, ಈಗ ಇವರು ಗಂಡಸು ಭಾಳ ನನಗೆ ಚೆನ್ನಾಗಿ ಗೊತ್ತಿರುವಂಥವ್ರು. ಇವರ ಜಾತಕವನ್ನು ನಾನು ಇವರ ಪತ್ನಿಯ ಜೊತೆಗೆ ಮ್ಯಾಚ್ ಮಾಡ್ತಾ ಇದ್ದೇನೆ. ಅಷ್ಟಕೂಟ ಗುಣಮಿಲನಕ್ಕೆ ಹೋಗ್ತಾನೆ. ಅವರ ಪತ್ನಿ ಜೊತೆಗೆ ಮ್ಯಾಚ್ ಮಾಡಿದಾಗ 17 ಬಂದಿದೆ, ಅಂದರೆ ಮ್ಯಾಚಿಂಗ್ ಇಲ್ಲ. ಈ ಗುಣಮಿಲ ಇದೆಲ್ಲ ಫಿಕ್ಸ್ಡ್ ಇವೆಲ್ಲ ಏನು ತೋರಿಸ್ತಾ ಇದ್ದೇವಲ್ಲ. ಈ ನಕ್ಷತ್ರದ ಎದುರುಗಡೆ ಈ ನಕ್ಷತ್ರದ ಯಾರೇ ಬಂದ್ರೂ ಇಷ್ಟೇ ಪಾಯಿಂಟ್, ಅದು ಅಲ್ಲಿ ಇಟ್ಕೊಂಡ್ರು ಗಂಡು ಹೆಣ್ಣು ಅಂದರೆ ಆಯಿತು. ಸೊ ಇಲ್ಲಿ ಲೆಕ್ಕಾಚಾರದಂತೆ ಇಲ್ಲಿ ಗುಣಮಿಲನ ಆಗ್ತಾ ಇಲ್ಲ. ಬಟ್ ದೇವರ ದಯೆಯಿಂದ ಸುಮಾರು 30 ವರ್ಷದ ಹತ್ರ ಇವರು ಅತ್ಯದ್ಭುತವಾದಂಥ ದಾಂಪತ್ಯ ಜೀವನವನ್ನು ನಡೆಸ್ತಾ ಇದ್ದಾರೆ. ಇದ್ರ ಬ್ಯೂಟಿ ಹೇಗೆ ನಾವು ನೋಡಬೇಕು ಅಂತಂದರೆ ನೋಡಿ, ಅವರ ಶ್ರೀಮತಿ ಜಾತಕದಲ್ಲಿ ಷಷ್ಠಂಶ ಅಂತ ನಾನು ಹೇಳ್ತಾನೆ ಇರ್ತೇನೆ, ತುಂಬ ಮೈಕ್ರೋಲಿ ಅಲ್ಲಿ ಬರಬೇಕು, ಈ 2 ನಿಮಿಷಕ್ಕೆ ಬರಬೇಕು, ಅಲ್ಲೇ ಇರುತ್ತೆ. ಅದಕ್ಕೆ ಸುಪ್ರೀಂ ಕೋರ್ಟ್ ಅಂತ ಕರಿತೇವೆ ನಾವು ಅಂತ. ಆ 2 ನಿಮಿಷದ ಜಾತಕದಲ್ಲಿ ಸಪ್ತಮದಲ್ಲಿ ಉಚ್ಚನಾದಂಥ ಶುಕ್ರ, ನನ್ನ ಕರ್ಸರ್ ಮೂವ್ ಆಗ್ತಿದೆ, ಜನ ಸ್ವಲ್ಪ ನೋಡ್ಕೊಳ್ಳಿ. ಸಪ್ತಮದಲ್ಲಿ ಮದುವೆ ಸ್ಥಾನದಲ್ಲಿ ಉಚ್ಚನಾದಂಥ ಶುಕ್ರ, ಸಪ್ತಮಾಧಿಪತಿ ಗುರು ಉಚ್ಚನಾಗಿದ್ದಾನೆ ಲಾಭಸ್ಥಾನದಲ್ಲಿ ಮತ್ತು 7ನೇ ಮನೆಯನ್ನು ನೋಡ್ತಾ ಇದ್ದಾನೆ. ಇದು ಎಂಥ ಅದ್ಭುತ ಕಾಂಬಿನೇಷನ್ ಆಯಿತು. ಇದರ ಆ ಗುಣಮಿಲನ ಅದೆಲ್ಲ ಪೇಲ್, ಆ ಸಿಸ್ಟಮು ಟೋಟಲಿ ಔಟ್ಡೇಟೆಡ್ಡು. ಅದನ್ನು ಹಿಡ್ಕೊಂಡು ಈಗಿನ ಕಾಲದಲ್ಲಿ ಮದುವೆ ಮಾಡಲಿಕ್ಕೆ ಹೋದರೆ ಖಂಡಿತವಾಗಿ ಸಫರ್ ಆಗ್ತಾರೆ. ಇವನ್ನೆಲ್ಲ ನಾವು ಬಿಟ್ಟು ಬಿಡಬೇಕು. ಈ ಕಾಲೆಲ್ಲ ಹೋಯಿತು. ಮತ್ತೆ ಪ್ರಶ್ನೆ ಬರುತ್ತೆ, ಈಗ ಇನ್ನೂ ಬೇಕಾದ್ರೆ ತೋರಿಸ್ತೇನೆ, ಗುಣಮಿಲನ ಆಗಿದ್ದೇನಾಗಿದೆ ಅಂತ ಕೂಡ ತೋರಿಸ್ತೇನೆ ನೋಡಿ. ಈಗ ಇದು ನನ್ನ ಕ್ಲೋಸ್ ರಿಲೇಟಿವ್, ಪಾಪ ಇವನು ಸುಮಾರು 1.5 ವರ್ಷ ಹಿಂದೆ ತೀರೋಗ್ಬಿಟ್ಟ. ಬಹಳ ದುಃಖದ ಸಂಗತಿ ನೋಡಿ. ಇವನ ಹೆಂಡತಿ ಜೊತೆಗೆ ನಾನು ಗುಣಮಿಲನ ಮಾಡ್ತಾ ಇದ್ದೇನೆ. ಇದು ಆಗತ್ತೆ ಅಂತ ಬರ್ತಾ ಇದೆ ನೋಡಿ. ಅವನ ಹೆಂಡತಿ ಜೊತೆ ಗುಣಮಿಲನ ಮಾಡಿದೆ, 28 ಬರುತ್ತೆ 36ರಲ್ಲಿ. ವೆರಿ ಗುಡ್ ಅಂತ ಹೇಳಿಬಿಡ್ತಾರೆ. ಮದುವೆ ಸರಿಯಾಗಿ ಒಂದು 10-12 ವರ್ಷನ ಸಂಸಾರ ಮಾಡ್ಲಿಕ್ಕೆ ಆಗದಿದ್ದೇನೆ ಪಾಪ ಅವನು ಹೋಗ್ಬಿಟ್ಟ. ಈಗ ಆ ಸ್ತ್ರೀಗೆ ಸಹ ಎಷ್ಟು ದುಃಖದ ಸಂಗತಿ. ಸೊ ಇದು ಸರಿ ಇದ್ದಿದ್ದರೆ ಯಾವ ಮದುವೆನೂ ಹಾಳಾಗ್ತಾ ಇರಲಿಲ್ಲ. ಇದು ಔಟ್ಡೇಟೆಡ್ ಸಿಸ್ಟಮ್. ಹಾಗಾಗಿ ಇದನ್ನು ನಾವು ಇನ್ನು ಮುಂದೆ ಬಿಡ್ತಾ ಬರಬೇಕಾಗುತ್ತೆ. ಈಗ ಇಷ್ಟೊಂದು ಹೇಳಿರುವ ಹಿರಿಯರೇ ಮನೋಕೂಟಂ ಪ್ರಥಮ ಪ್ರಶಸ್ತಂ ಅಂತ ಹೇಳಿದ್ದಾರೆ. ಹಾಗಾದ್ರೆ ಈ ಜಾತಕ ನೋಡುವಂತಹ ಸಂದರ್ಭದಲ್ಲಿ ಮೊದಲನೇ ಪ್ರಯಾರಿಟಿ ಆಗಿ ಅದನ್ನೇ ಇಟ್ಕೊಳ್ತೀರಾ ಹೇಗೆ ಅಂತ? ಇಲ್ಲ, ನೀವು ಮನಸ್ಸಿನ ಬಗ್ಗೆ ಹೇಳಿದ್ರಿಂದ ನಾವು ಜಾತಕ ಹೊಂದಿಸ್ಲಿಕ್ಕೆ ನಮ್ಮ ಹತ್ರ ಬಂದರು ಅಂತಂದ್ರೆ ಯಾವುದೋ ಒಂದು ಕುಟುಂಬದವರು ಅಥವಾ 2 ಕುಟುಂಬದವರು ಅಥವಾ ಇನ್ನೊಂದು ಕುಟುಂಬದ ಪರವಾಗಿ ಒಬ್ಬರು ತಗೊಬಂದಾಗ 2 ಕುಟುಂಬದ ಪರವಾಗಿ ನಾವು ಫಸ್ಟ್ ಕೇಳುವುದೇ ಹುಡುಗ ಹುಡುಗಿ ಫೋಟೋ ನೋಡ್ಕೊಂಡಿದ್ದಾರಾ, ಪರಸ್ಪರ ಮಾತಾಡಿದ್ದಾರಾ, ನೋಡ್ಕೊಂಡಿದ್ದಾರಾ, ಅವರ ಮೆಂಟಾಲಿಟಿ ಹೊಂದುತ್ತಾ ಇದೆಯಾ ಅಂದರೆ ಮಾತ್ರ ನಾವು ಜಾತಕವನ್ನು ಮೇಳ ನೋಡಬೇಕು. ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಈಗಿನ ಕಾಲಕ್ಕೆ ತುಂಬ ಕಾಂಪ್ಲಿಕೇಟೆಡ್ ಅರ್ಗವನ್ನು ನಾನು ರೆಡಿ ಮಾಡಿದ್ದೇನೆ. ನನ್ನ ಸಿಸ್ಟಮ್ ಹೇಗೆ ಅಂತಂದರೆ, ಒಬ್ಬರಿಗೆ ಕೋಪ ಹೆಚ್ಚಿದೆ ಅಂತಂದರೆ ಇನ್ನೊಬ್ಬರಿಗೆ ಪೇಷನ್ಸ್ ಹೆಚ್ಚಿರಬೇಕು. ಅದನ್ನು ಜಾತಕದಲ್ಲಿ ಕಂಡುಹಿಡಿಯುವಂಥ ಒಂದು ಶಕ್ತಿ ನಮ್ಮ ಜ್ಯೋತಿಷಿಗಳಿಗಿರಬೇಕು. ಕೋಪ ಜಾಸ್ತಿ ಇದೆ ಅಂತಂದರೆ ಇನ್ನೊಬ್ಬರಿಗೆ ಹೆಚ್ಚು ಪೇಷನ್ಸ್ ಬೇಕು. ಗಂಡಸಿಗಿರ್ಬೋದು, ಹೆಂಗಸಿಗಿರ್ಬೋದು, ಹೋಗ್ಬೋದು, ಹೊಸ. ಈಗ ನಿಮ್ಗೊಂದು ಪ್ರಶ್ನೆ ಕೇಳ್ತಾನೆ, ಗಂಡಸು ಭಾಳ ಖರ್ಚು ಮಾಡ್ತಾರೆ, ಹೆಂಗಸ್ ಏನು ಮಾಡಬೇಕು? ಕಂಟ್ರೋಲ್ ಮಾಡಬೇಕು, ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಅವಳು ಖರ್ಚು ಮಾಡಿದ್ರೆ ಮನೆ ದಿವಾಳಿ, ತೀರಾ ಕಂಟ್ರೋಲ್ ಮಾಡ್ಲಿಕ್ಕೆ ಹೋದರೆ ಜಗಳ. ಸೊ ಮಧ್ಯಮ ಹಂತಕ್ಕೆ ಹೆಂಡತಿ ಖರ್ಚು ಮಾಡೋಳಾಗಿರಬೇಕು, ಒಂಚೂರು ಉಳಿಸಬೇಕು. ಹಾಗಂತೇಳಿ ತೀರಾ ಗಣ್ಣಿಗೆ ಕಡಿವಾಣ ಹಾಕ್ಲಿಕ್ಕೆ ಹೋದರೆ ಅದು ಕಷ್ಟ. ಹೀಗೆ ಸೂರ್ಯನಿಂದ ನಾವು ಅವರ ಒಂದು ಇಗೋ, ಅವರ ಅಹಂ ಏನಿದೆ ಅದನ್ನು ಮ್ಯಾಚ್ ಮಾಡಬೇಕು. ಚಂದ್ರನಿಂದ ಮನಸ್ಸುಗಳನ್ನು ಮ್ಯಾಚ್ ಮಾಡಬೇಕು. ಶುಕ್ರನಿಂದ ಪ್ರೀತಿ, ಕುಜದಿಂದ ಅವರ ದೈಹಿಕ ವಾಂಛೆಗಳು ಸಹಜವಾಗಿರುವಂಥದ್ದು ಅದು ಎಷ್ಟರ ಮಟ್ಟಿಗೆ ಸರಿ ಹೊಂದುತ್ತೆ, ಇದೆಲ್ಲ ನೋಡಾದ್ಮೇಲೆ ಅಷ್ಟಕವರ್ಗ, ದಶಾಭುಕ್ತಿ, ಆಯುಷ್ಯ, ವ್ಯಭಿಚಾರ ಆ ಯೋಗಗಳಿದೆಯಾ ಅದನ್ನೆಲ್ಲ ನೋಡಿ. ನಾನೆಲ್ಲ ಹೇಗೆ ಮಾಡ್ತೀನಿ ಅಂದರೆ, ವ್ಯಭಿಚಾರದ ಹುಡುಗ ಬಂದರೆ ಮ್ಯಾಚ್ ಮಾಡಿ ಕಳಿಸ್ಬಿಡ್ತೇನೆ. ಆದರೆ ಬಾಕಿ ಎಲ್ಲ ಸರಿ ಇದ್ದೆ, ಇಲ್ಲ ಒಳ್ಳೆ ಹುಡುಗನೂ ಹುಡುಗಿನೂ ಆಗಿ ವ್ಯಭಿಚಾರದವರ ಜಾತಕ ಬಂದರೆ ನಾನು ಮಾಡಿಕೊಡಲ್ಲ. ಒಳ್ಳೆಯವರಿಗೆ ಯಾಕೆ ನಾನು ಕೆಟ್ಟವರನ್ನ ಮ್ಯಾಚ್ ಮಾಡಲಿ ಅಂತ. ಮತ್ತು ಕೆಲವೊಂದನ್ನು ನಾನು ಹೇಳಲಿಕ್ಕೆ ಆಗೋದಿಲ್ಲ, ಹೇಳಬಾರದು ಅಂತಿದೆ. ಇಷ್ಟ ಆದ ನಂತರ ನಾನು ಈಗಿನ ಜನರಿಗೆ ಹೇಳುವಂಥದ್ದು, ನಮ್ಮ ಹಂತದಲ್ಲಿ ಇದು ಜಸ್ಟ್ ನಿಮಗೆ ಓಕೆ ಆಗ್ತಾ ಇದೆ ಒಂದು ಹಂತಕ್ಕೆ. ಈಗ ನೀವು ಸೋಷಿಯಲ್ ಫೋರಮ್ಸಲ್ಲಿ ಫಾಲೋ ಮಾಡಿ ಅಂತ ಹೇಳ್ಕೊಡ್ತೀನಿ. ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಅವರ ಲೈಕ್ಸು ಡಿಸ್ಲೈಕ್ಸ್, ಅವ್ರು ಎಲ್ಲಿ ಹೊಡಿತಾರೆ ಲೈಕ್ ಬಟನ್ನು, ಎಲ್ಲಿ ಡಿಸ್ಲೈಕ್ ಹೊಡಿತಾರೆ, ಯಾವ ಪಕ್ಷದವರು, ಯಾರ ಫ್ಯಾನ್ಸು ಎಲ್ಲ ಗೊತ್ತಾಗುತ್ತೆ. ಸೋಷಿಯಲ್ ಫೋರಮ್ಸಲ್ಲಿ ಒಬ್ಬರನ್ನೊಬ್ಬರು ಫಾಲೋ ಮಾಡಿ. ಅದರ ನಂತರ ಕಾಫಿ ಡೇಗೆ ಹೋಗಿ
ನೇರ ಮಾತುಕತೆ ನಡೆಸಿ ಒಳ್ಳೆಯ ಜಾಗದಲ್ಲಿ. ಆಮೇಲೆ ಮತ್ತೆ ಪುನಃ ನಮ್ಮ ಹತ್ರ ಬನ್ನಿ, ಮುಂದೆ ನಾವು ಅದನ್ನು ಫೈನಲ್ ಮಾಡೋದಾ ಬೇಡೋದಾ ಅದನ್ನು ತೀರ್ಮಾನ ಮಾಡೋದು. ಇದು ನನ್ನ ಸಿಸ್ಟಮ್. ಈ ಥರ ಮಾಡಿಕೊಂಡ್ರೆ ವೈಜ್ಞಾನಿಕವಾದ ರೀತಿಯಲ್ಲಿ ಜ್ಯೋತಿಷವನ್ನು ಸೇರಿಸ್ಕೊಂಡು ಮದುವೆಗಳು ಹಾಳಾಗೋದು ಕಡಿಮೆ ಆಗುತ್ತೆ. ಯಾಕಂದರೆ ಈಗ ಡಿವೋರ್ಸ್ ರೇಟ್ ತುಂಬ ಹೆಚ್ಚಾಗ್ತಾ ಇದೆ. ಗುಣಮೇಲದ ಒಂದು ಸಿಸ್ಟಮ್ಮು ಅದು ಸರಿ ಅಂತ ಅನಿಸ್ತಾ ಇದ್ದು ಬಿಕಾಸ್ ಆಫ್ ಮೇಲ್ ಡಾಮಿನೇಟೆಡ್ ಸೊಸೈಟಿ. ಇವನು 30 ವರ್ಷದ ಹಿಂದೆ ಪುರುಷ ಪ್ರಧಾನವಾದಂಥ ಒಂದು ಸಾಮಾಜಿಕ ವ್ಯವಸ್ಥೆ ಇದ್ದದ್ರಿಂದ ಹಿಂಗಸರು ಸ್ವಲ್ಪ ಹಿಂಗೆ ತಲೆ ಬಗ್ಸ್ಕೊಂಡೇ ಹೋಗ್ತಾ ಇದ್ರು. ಹೊರಗಡೆ ಕೆಲಸ ಮಾಡೋದೆಲ್ಲ ಕಡಿಮೆ ಆಗಿತ್ತು. ಈಗ ಹಾಗಲ್ಲ, ಕಾಲ ಬದಲಾಗಿದೆ. ಭಾಳಷ್ಟು ಜನ ಗಂಡಸರು ಇನ್ಕಮ್ ಒಂದು ಕುಟುಂಬ ನಡೆಸ್ಲಿಕ್ಕೆ ಸಾಕೇ ಆಗೋದಿಲ್ಲ. ಈಗಿನ ಕಾಲಕ್ಕೆಲ್ಲ 15, 20, 22 ಸಾವಿರ ಬಂದರೆ ಮಕ್ಕಳಿಗೆ ಎಜುಕೇಷನ್ ಕೊಡ್ಲಿಕ್ಕೆ ಆಗೋದಿಲ್ಲ ಸಿಟಿನಲ್ಲೆಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇಬ್ಬರೆಲ್ಲ ದುಡಿಬೇಕನ್ನಂಥ ಒಂದು ಕಾಲ ಬದಲಾದ ಹಿನ್ನೆಲೆಯಲ್ಲಿ ಬಹಳ ವಿಚಾರ ಮಾಡಿಕೊಂಡು ನಾವು ಬೆಳವಣಿಗೆಯನ್ನು ಮಾಡಬೇಕಾಗತ್ತೆ. ಶಂಕರ್ ಹೆಗ್ಡೆ ಅವರೇ, ಇನ್ನು ಸಾಕಷ್ಟು ವಿಚಾರಗಳ ಬಗ್ಗೆ ನಿಮ್ಮಲ್ಲಿ ತಿಳಿದುಕೊಳ್ಳೋದಿದೆ, ಆದ್ರೆ ಅದಕ್ಕೂ ಮುಂಚೆ ಒಂದು ಚಿಕ್ಕ ವಿರಾಮ. ಶಂಕರ್ ಹೆಗ್ಡೆ ಪ್ರೆಸೆಂಟ್ಸ್ ಸತ್ಯ ಜ್ಯೋತಿಷ್ಯ ಮುಂದುವರಿಯುತ್ತೆ ಚಿಕ್ಕದೊಂದು ವಿರಾಮದ ನಂತರ. ಶಂಕರ್ ಹೆಗ್ಡೆ ಪ್ರೆಸೆಂಟ್ಸ್ ಸತ್ಯ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಹೆಗ್ಡೆ ಅವರೇ, ನಾವೀಗ ಇತ್ತೀಚಿನ ದಿವಸಗಳಲ್ಲಿ ತುಂಬಾ ಕೇಳ್ತಿರುವಂತದ್ದೊಂದು ಅಂಗಾರಕ ದೋಷ ಅಥವಾ ಮಂಗಳ ದೋಷ ಅಂತ. ಏನ್ ಈ ದೋಷ ಮತ್ತೆ ಇದರ ವ್ಯಾಪ್ತಿ ಎಷ್ಟರ ಮಟ್ಟಿಗೆ ಸರಿ ಇದು ಅಂತ? ಬಹಳ ಅದ್ಭುತವಾದ ಪ್ರಶ್ನೆ. ಎಷ್ಟು ಹೆದರ್ಸ್ತಾರೆ ಇದರಿಂದ ಅಂಗಾರಕ ದೋಷ ಅಥವಾ ಮಂಗಳ ದೋಷ ಅಂತಂದ್ರೆ ನನ್ನಂತ ಜ್ಯೋತಿಷಿಗೆ ಒಂಥರ ವಾಂತಿ ಬರುವಷ್ಟು ಹೇಸಿಗೆ ಹುಡ್ತಾ ಇದೆ. ಮೂಲದಲ್ಲಿ ಹೇಳಿರೋದೇನು? ಒಂದೇ ಮನೆಯನ್ನು ಬಹಳ ಜನ ಹಿಡ್ಕೊಳ್ಳೋದಿಲ್ಲ. ನನ್ನ ಸಂಸ್ಕೃತ ಶ್ಲೋಕ ಹೇಳಕ್ ಹೋಗೋದಿಲ್ಲ, ಜನಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ. 2ನೇ ಮನೆ, 4ನೇ ಮನೆ, 7ನೇ ಮನೆ, 8ನೇ ಮನೆ, 12ನೇ ಮನೆ, ಲಗ್ನದಿಂದ ಇಷ್ಟು ಮನೆಗಳಲ್ಲಿ ಅಂಗಾರಕ ಗ್ರಹ ಇದ್ದರೆ ಅದನ್ನು ಸೋ ಕಾಲ್ಡ್ ಮಂಗಳ ದೋಷ ಅಂತ ಕರೀತಾರೆ. 12ನೇ ಮನೆಯಲ್ಲಿ 5 ಮನೆ, ಇನ್ನು ಲಗ್ನನ್ನು ಸೇರಿಸ್ಕೊಂಡ್ರೆ 6 ಮನೆ. ವಿಷಯ ಭೇದ ಇದೆ, ಇರಲಿ. ನಾನು ಡಾಕ್ಟರ್ ಬಿ ವಿ ರಾಮನ್ ಅವರನ್ನು, ಕೀರ್ತಿ ಶಿಷ್ಯ ಡಾಕ್ಟರ್ ಬಿ ವಿ ರಾಮನ್ ಅವರನ್ನು ನೋಡಿ, ಎಷ್ಟು ಹಳೆಯ ಪುಸ್ತಕ ಇದು. ಬಹುಶಃ ನಾನು ಹೈಸ್ಕೂಲ್ನಲ್ಲಿದ್ದಾಗ ತಗೊಂಡಿದ್ದೆ ಈ ಪುಸ್ತಕ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವರು. ಅವರ ಒಂದು ಆಟೋಬಯೋಗ್ರಫಿ ಥರ ಇದೆ ಇದು. ಮೈ ಎಕ್ಸ್ಪೀರಿಯನ್ಸ್ ಇನ್ ಆಸ್ಟ್ರಾಲಜಿ, ಪೇಜ್ ನಂಬರ್ 49. ಇದು ಹಳೆ ಪುಸ್ತಕ. ಸೊ ಈಗ ಹೇಗಿದೆಯೋ ಗೊತ್ತಿಲ್ಲ. ಅವ್ರು ಹೇಳ್ತಾರೆ, ಅವರಿಗೆ ಈ ಅಂಗಾರದ ದೋಷದಿಂದ ಗಂಡ ಅಥವಾ ಹೆಂಡತಿ ಸಾಯ್ತಾರಂತ ಜನ ಹೇಳಿದ್ದನ್ನೆಲ್ಲ ಇದ್ದಬದ್ದ ಕುಜಿದೋಷದ ಆಗಿನ ಕಾಲದಲ್ಲಿ ಕಂಪ್ಯೂಟರ್ ಇರಲಿಲ್ಲ ಪಾಪ. ಇದ್ದಬದ್ದ ಜಾತಗಳನ್ನ ತಗೊಂಡು ತಾನು ನೋಡಿದೆ. ಆದರೆ ನನ್ನ ಮೈ ಡೌಟ್ಸ್ ರಿಸಾಲ್ವ್ಡ್ ಬೈ ಮಹಾ ಉಪಾಧ್ಯಾಯ ಶಿವಶಂಕರ್ ಶಾಸ್ತ್ರಿ. ಹಿ ಅಡ್ವೈಸ್ಡ್ ಮೀ ನಾಟ್ ಟು ಲೂಸ್ ಮೈ ಹೆಡ್ ಇನ್ ಕನ್ಕ್ಲೂಷನ್ಸ್ ಆಫ್ ಲಿಟರಲ್ ಅಪ್ಲಿಕೇಶನ್ ಆಫ್ ಶ್ಲೋಕಾಸ್. ಆ ಶ್ಲೋಕಗಳನ್ನು ಆಸ್ ಇಟ್ ಈಸ್ ಡಿಕೋಡ್ ಮಾಡಿ ಹೇಳೋದು ತಪ್ಪು ಅಂತ ಹೇಳ್ಬಿಟ್ಟು ಅಂಗಾರಕ ದೋಷ ಕ್ಯಾನ್ಸಲ್ ಆಗುವಂತ ಒಂದು ಅದ್ಭುತವಾದಂಥ 5 ಶ್ಲೋಕಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸ್ವಲ್ಪ ಜ್ಯೋತಿಷ್ಯ ಬರುವವರು, ಸ್ವಲ್ಪ ಇಂಗ್ಲಿಷ್ ಬರುವವರು ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನೋಡಿ. ಅಲ್ಲಿ ಹೇಳ್ತಾರೆ, ಸ್ವಕ್ಷೇತ್ರೆ, ಉಚ್ಚ ಕ್ಷೇತ್ರೆ, ಉಚ್ಚ ರಾಶಿಯಲ್ಲಿದ್ರೆ ಅಥವಾ ಸ್ವಂತ ಮನೆಯಲ್ಲಿದ್ರೆ ಅದಕ್ಕೆ ಅಂಗಾರಕ ದೋಷ ಆಗೋದಿಲ್ಲ. ಈ ಥರ ಅನೇಕವಾದಂತಹ ಎಕ್ಸೆಪ್ಷನ್ಸ್ ಅನ್ನು ಅವ್ರು ಕೊಡ್ತಾರೆ. ಅದನ್ನು ಎಲಾಬರೇಟ್ ಆಗಿ ಮತ್ತೆ ಅವರ ಮೂರ್ತ ಹೇಳುವಂಥ ಒಂದು ಪುಸ್ತಕ ಇದೆ, ಅದರಲ್ಲಿ ಕೂಡ ಹೇಳ್ತಾರೆ. ಇಂತಿಂಥ ಈಗ ಉದಾಹರಣೆಗೆ 2ನೇ ಮನೆಯಲ್ಲಿ ಕುಜ ಇದ್ದು ಅದು ಕನ್ಯಾ ಅಥವಾ ಮಿಥುನವಾದಲ್ಲಿ ಅದಕ್ಕೆ ಅಂಗಾರಕ ದೋಷ ಆಗೋದಿಲ್ಲ ಅಂತ. ಹಾಗೆ ಬಹಳಷ್ಟು ಎಕ್ಸೆಪ್ಷನ್ಸ್ ಕೊಡ್ತಾರೆ ಅವರು. 8ನೇ ಮನೆಯಲ್ಲಿ ಕುಜ ಇದ್ದು ಅದು ಧನು ಅಥವಾ ಮೀನ ಲಗ್ನವಾದರೆ ಅದು ಆಗೋದಿಲ್ಲ ಅಂತ. ಆಮೇಲೆ ಸ್ವಕ್ಷೇತ್ರದಲ್ಲಿ ಅಂಗಾರಕ ದೋಷ ಆಗೋದಿಲ್ಲ. ಈ ಉದಾಹರಣೆಗೆ ನಾವು ಸ್ವಲ್ಪ ವಿವೇಕವನ್ನು ಉಪಯೋಗಿಸಿ ಇದನ್ನು ನೋಡಬೇಕು. ವೃಷಭ ಲಗ್ನ ಅಂತ ಇಟ್ಕೊಳ್ಳೋಣ. ಈಗ ಅಲ್ಲಿ ದ್ವಿತೀಯದಲ್ಲಿ ಮಿಥುನ ಅಥವಾ ಕನ್ಯಾಕ್ಕೆ ಕುಜ ಇದ್ರೆ ದೋಷ ಇಲ್ಲ ಅಂತಂದ್ರು. ಸೊ ಅಲ್ಲಿ ಅದು ಹೊರಡೋದಾಯಿತು. 2ನೇ ಮನೆಯಲ್ಲಿ ಅಂಗಾರಕ ದೋಷ ಆಗೋದಿಲ್ಲ ಮಿಥುನ ಲಗ್ನಕ್ಕೆ. 7ನೇ ಮನೆಗೆ ಹೋದ ಸ್ವಕ್ಷೇತ್ರ ಆಯಿತು, ಅದು ಕೂಡ ಅಲ್ಲಿ ಅಪ್ಲಿಕೇಬಲ್ ಅಲ್ಲ. ಹಾಗಾಗಿ ಉಳಿದಿದ್ದು ಯಾವುದು? 4 ಮತ್ತು 8 ಅಂತ ನಾವು ತಗೊಂಡ್ರೆ ಒಂದು ವೃಷಭ ಲಗ್ನಕ್ಕೆ ಧನುವಿನಲ್ಲಿ ಕುಜ ದೋಷ ಆಗುತ್ತೆ. ಇನ್ನು ಸಿಂಹಕ್ಕೆ ಬಂದರೆ ಸಿಂಹ ರಾಶಿಗೆ ಅವನು ಯೋಗಕಾರಕರ ಆಗ್ತಾನೆ ಸಿಂಹಕ್ಕೆ. ಹಾಗಾಗಿ ಅಲ್ಲಿ ಕೂಡ ಅದು ಆಗೋದಿಲ್ಲ, ಹೊಡೆದು ಹೋಗುತ್ತೆ. ಕ್ಯಾನ್ಸಲೇಷನ್ ಮೆಥಡ್ಸನ್ನು ಇಲ್ಲಿ ಈ ಥರ ತಿಳಿಸಿದ್ದಾರೆ. ಸೊ ಹೀಗಾಗಿ ಈ ಅಂಗಾರಕ ದೋಷ ಹೇಳುವ ಭ್ರಮೆಯಲ್ಲೇ ಅಥವಾ ಕುಜ ದೋಷ ಹೇಳುವ ಭ್ರಮೆಯಲ್ಲೇ ನಾವು ಹೆದರ್ಕೊಂಡು ಕೂತ್ಕೊಂಡ್ಬಿಟ್ರೆ
ಈ ಮೇಳಾಮೇಳಿಯನ್ನು ಮಾಡೋದು ಬಹಳ ಕಷ್ಟವಾಗಿ ಅನೇಕ ವಿವಾಹ ಯೋಗ್ಯವಾದಂಥ ಒಂದು ಏಜ್ ಗ್ರೂಪ್ನಲ್ಲಿರುವಂಥವರಿಗೆ ಕಷ್ಟ ಆಗ್ತಾ ಇದೆ. ಮತ್ತು ಈ ಕುಜ ಹೇಳುವವನು ಬೆಂಕಿ, ಈ ಮ್ಯಾಚ್ ಮೇಕಿಂಗ್ ಹೇಳೋದಿದೆಯಲ್ಲ, ಇದು ತುಂಬ ಒಂದು ಕಲಾತ್ಮಕವಾದಂಥ ವಿಚಾರ. ಬೆಂಕಿಯನ್ನು ಸೇರಿಸಿದ್ರೆ ಅಂದರೆ ಕುಜದೋಷ ಇರುವವರಿಗೆ ಕುಜದೋಷ ಇದ್ದವರನ್ನೇ ತಂದು ಸೇರಿಸೋದಿದೆಯಲ್ಲ, ಇದು ಬಹಳ ತಪ್ಪು. ಬೆಂಕಿಯನ್ನು ಸೇರಿಸಿದ್ರೆ ಅದು ದೊಡ್ಡ ಬೆಂಕಿ ಆಗುತ್ತೆ. ಮುಳ್ಳಿನಿಂದಲೇ ತೆಗಿಬೇಕು ಅಂತ ಹೇಳೋದು ಆರೋಗ್ಯ ಶಾಸ್ತ್ರಕ್ಕೆ ಮಾತ್ರ ಸೀಮಿತ. ಬೆಂಕಿಯನ್ನು ಹಾರಿಸಲಿಕ್ಕೆ ದೊಡ್ಡ ಬೆಂಕಿ ಅಗತ್ಯ ವಿನಃ ಅದು ಬೆಂಕಿಯನ್ನು ಆರಿಸೋದಿಲ್ಲ. ಬೆಂಕಿಯನ್ನು ಆರಿಸಲಿಕ್ಕೆ ನಮಗೊಂದು ನೀರು ಬೇಕು, ಇಲ್ಲ ಕಾರ್ಬನ್ ಡೈಆಕ್ಸೈಡ್ ಬೇಕು. ಹಾಗಾಗಿ ಅಂಗಾರಕ ದೋಷ ಇದ್ರೂ ಕೂಡ ಅದರ ಕ್ಯಾನ್ಸಲೇಷನ್ ಅನ್ನು ಫಸ್ಟ್ ನೋಡ್ಕೊಳ್ಬೇಕು. ಅದು ಹಾಗೆ ಉಳಿದು ಹೋಗಿದೆಯಾ ಅಥವಾ ಅಷ್ಟು 5 ಶ್ಲೋಕದಲ್ಲಿ ಅವ್ರು ಎಕ್ಸ್ಪ್ಲೇನ್ ಮಾಡಿದಂತೆ ಅದು ಹೋಗ್ಬಿಟ್ಟಿದೆಯಾ, ಇದನ್ನೆಲ್ಲ ನೋಡಿಕೊಂಡು ನಾವು ಅಂಗಾರಕ ದೋಷ ಇದೆಯೋ ಅಥವಾ ಇಲ್ಲೋ ಅಂತ ಹೇಳುವಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಆಮೇಲೆ ಸರ್ವಾಷ್ಟಕವರ್ಗದ ಬಿಂದುಗಳು 7ನೇ ಮನೆಯಲ್ಲಿ ಅಷ್ಟಕವರ್ಗದ ಚಾರ್ಟಲ್ಲಿ ಒಂದು 25 ಬಿಂದು ಇರಲೇಬೇಕು. ಅದಕ್ಕಿಂತ ಕಡಿಮೆ ಇದ್ದರೆ ಸ್ವಲ್ಪ ಕಷ್ಟ ಮದುವೆ ವಿಚಾರದಲ್ಲಿ. ಮದುವೆ ಆಗಲಿಕ್ಕೂ ಕಷ್ಟ ಆಗ್ಬೋದು, ಮದುವೆ ಆದ ನಂತರನೂ ಕಷ್ಟ ಆಗ್ಬೋದು. ಹಾಗೆಯೇ 31 ಅಥವಾ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯ ಅಷ್ಟಕವರ್ಗದ ಬಿಂದುಗಳು 7ನೇ ಮನೆಯಲ್ಲಿದ್ದರೂ ಕೂಡ ಅದು ಕೂಡ ಮದುವೆಗೆ ಸ್ವಲ್ಪ ಕಷ್ಟವಾಗುತ್ತೆ. ಸಾಮಾನ್ಯವಾಗಿ ಈಗಿನ ಕಾಲದಲ್ಲಿ ನಾನು ಸ್ವಲ್ಪ ಅನೈತಿಕ ಸಂಬಂಧ ಅಥವಾ 2 ಮದುವೆ ಆಗೋದನ್ನು ಬಹಳ ನೋಡ್ತಾ ಇದ್ದೇನೆ. ಇದು ಒಂದು 70% ಕೇಸಲ್ಲಿ ಸತ್ಯ, 100ಕ್ಕೆ 100 ಅಂತ ನಾನು ಎಲ್ಲೂ ಹೇಳೋದಿಲ್ಲ. ಉಳಿದ ಫ್ಯಾಕ್ಟರ್ಸ್ಗಳನ್ನ ನೋಡಬೇಕಾಗತ್ತೆ. ಶುಕ್ರ ಮದುವೆ ಕಾರಕ, ಅವನ ಸ್ಥಿತಿಗತಿಗಳೇನು, ಇವನ್ನೆಲ್ಲ ನಾವು ನೋಡಿದ್ದೇನೆ. ಕೇವಲ ಕುಜದೋಷ ಅಥವಾ ಅಂಗಾರಕ ದೋಷ ಅಥವಾ ಕೇವಲ ಮೇಳಾಮೇಳಿ ರಾಕ್ಷಸ ಗಣ ಇಷ್ಟನ್ನೇ ಹಿಡ್ಕೊಂಡು ಹೋಗ್ಬಿಟ್ರೆ ಜ್ಯೋತಿಷ್ಯವನ್ನು ನಾವು ಕೊಲೆ ಮಾಡ್ದಂಗಾಗತ್ತೆ. ಇದಿಷ್ಟು ಹೇಳಿದ ಮೇಲೂ ಕೂಡ ಜನ ಎಚ್ಚೆತ್ತುಕೊಳ್ಳದೆ ಇದ್ರೆ ಮತ್ತು ಲೋ ಲೆವೆಲ್ ಜ್ಯೋತಿಷಿಗಳು ಇದನ್ನೇ ಮತ್ತು ಹೇಳ್ತಾ ಜನರನ್ನು ಹೆದರಿಸ್ತಾ ಇದ್ರೆ ಜ್ಯೋತಿಷ್ಯದ ಕೊಲೆ ಆಗುವುದಲ್ಲದೆ ಅಂತಹ ಜ್ಯೋತಿಷಿಗಳಿಗೆ ಖಂಡಿತವಾಗಿ ಪಾಪ ಸುತ್ತಕೊಳ್ಳುತ್ತೆ ಅಂತ ನಾನು ಎದೆತಟ್ಟೆ ಹೇಳ್ತೇನೆ. ಈಗ ಇಂತಹ ದೋಷ ಇರುವುದೇ ಹೌದು ಅಂತ ಆದ್ರೆ ಅದಕ್ಕೆ ಪರಿಹಾರ ಕೂಡ ಇದೆಯಾ ಶಾಸ್ತ್ರದಲ್ಲಿ? ನಾನು ಆ ಎಕ್ಸೆಪ್ಷನ್ಸ್ ಅನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ಶುದ್ಧ ಕುಜದೋಷ ಇರುವಂತ ಚಾನ್ಸ್ ಬಹಳ ಕಡಿಮೆ, ಒಂದು 10-15% ಅಷ್ಟೇ. ಅಷ್ಟು ಜನರಿಗೆ ಮಾತ್ರ ಇರುತ್ತೆ. ನಾನು ಹೇಳಿದ್ನಲ್ಲ, ಆಗ ವೃಷಭ ಲಗ್ನಕ್ಕೆ ತೋರಿಸ್ಕೊಟ್ಟೆ ಎಲ್ಲಿ ಬರುತ್ತೆ ಎಲ್ಲಿ ಬರೋದಿಲ್ಲ ಅಂತ. ಹೀಗಾಗಿ ಆ ಪರ್ಸೆಂಟೇಜ್ 15 ಇದ್ದಾಗ ಕುಜದೋಷಕ್ಕೆ ಏನು ಹೇಳಿದ್ದಾರೆ, ಅದು ಎಲ್ಲಾಗಿದೆ, ಲಗ್ನಕ್ಕೆ ಅದರ ಇನ್ಫ್ಲುಯೆನ್ಸ್ ಇದೆಯಾ, ಲಗ್ನಾಧಿಪತಿಗೆ ಇದೆಯಾ, ಇದೆಲ್ಲ ನೋಡಿಕೊಂಡು ಸ್ವಲ್ಪ ಹಾಟ್ ಟೆಂಪರ್ಮೆಂಟ್ನವರಾದರೆ ಆಗಲೇ ಹೇಳ್ದಂಗೆ ಸ್ವಲ್ಪ ಪೇಷನ್ಸ್ ಎಕ್ಸ್ಟ್ರಾ ಇರುವಂಥ ಜಾತಕ ನೋಡಿ ಮದುವೆ ಮಾಡುವುದೇ ಉತ್ತಮ ಪರಿಹಾರ. ಇದ್ರ ಹೊರತಾಗಿ ಇನ್ನು ಮಾಡ್ತಾರೆ ಖಂಡ ವಿವಾಹ, ರಂಭಾ ವಿವಾಹ ಇತ್ಯಾದಿಗಳನ್ನ ಮಾಡ್ತಾರೆ. ನಾನು ಆ ತಪ್ಪು ಮಾಡಿದ್ದೇನೆ. ತಪ್ಪು ಮಾಡ್ತಾನೆ ಮನುಷ್ಯ ಬೆಳಿಬೇಕು. ಒಂದು ಕಾಲದಲ್ಲಿ ರಂಭಾ ವಿವಾಹ, ಕುಂಭ ವಿವಾಹ, ರಂಭಾ ವಿವಾಹ ಅಂದ್ರೆ ಈ ಬಾಳೆ ಕಂಬಕ್ಕೆ ಮದುವೆ ಮಾಡ್ತಾರೆ, ಅರ್ಕ ವಿವಾಹ, ಗಿಡ ಮರಗಳಿಗೆ ಮದುವೆ ಮಾಡಿಸಿ ಅವನ್ನ ಕಡಿಯುವಂಥದ್ದು. ನಾನು ಹೇಳ್ತೇನೆ, ನೀವು ದೇವರಿಗೆ ಚಾಲೆಂಜ್ ಮಾಡ್ತಾ ಇದ್ದೀರಲ್ವಾ, ದೇವರು ತೊಂದರೆ ಇದೆ ಅಂತೇಳಿ ಹೇಳಿ ಬರೆದಂತ ಒಂದು ಜಡ್ಜ್ಮೆಂಟ್ ಅನ್ನ ನೀವು ಚಾಲೆಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಬೇಡ್ಕೊಳ್ಬೇಕು ದೇವರ ಹತ್ರ, ನನಗೆ ಕೋಪ ಜಾಸ್ತಿ ಇದೆ, ನನಗೆ ಸ್ವಲ್ಪ ಶಾಂತಿ, ಮನಃಶಾಂತಿ ಅಥವಾ ಅವರ ಒಂದು ನೇಚರೇ ಒಂದು ಪೊಲೈಟ್ ಆಗಿ ಸ್ವಲ್ಪ ಎಕ್ಸ್ಟ್ರಾ ಪೇಷನ್ಸ್ ಇರುವಂತ ಒಂದು ಗಂಡ ಅಥವಾ ಹೆಂಡತಿಯನ್ನು ಕೊಡುವಂತ ನೀವು ಬೇಡ್ಕೊಳ್ಬೇಕು. ಅಂಗಾರಕನಿಗೆ ಸುಬ್ರಹ್ಮಣ್ಯನ ಜಪ ಹೇಳುವುದನ್ನ ಮಹರ್ಷಿಗಳು ಹೇಳಿದ್ದಾರೆ. ಅವುಗಳು ಉತ್ತಮವಾದಂಥ ಪರಿಹಾರಗಳು. ಅಥವಾ ಅಂಗಾರಕ ಗ್ರಹಕ್ಕೆ ಸಂಬಂಧಿಸಿದಂಥ ಧಾನ್ಯವನ್ನ, ಬಟ್ಟೆಯನ್ನು, ಕೆಂಪು ಬಣ್ಣದ ಬಟ್ಟೆ ಇತ್ಯಾದಿಗಳನ್ನು ದಾನ ಮಾಡುವಂಥದ್ದು, ಪ್ರಾಣಾಯಾಮ ಮಾಡಿ ಮನಸ್ಸನ್ನು ಕೂಲ್ ಮಾಡುವಂಥದ್ದು, ಇವುಗಳು ಅತ್ಯುತ್ತಮವಾದಂಥ ಪರಿಹಾರಗಳು. ಇನ್ನು ರಂಭ ವಿವಾಹ, ಕುಂಭ ವಿವಾಹ ಇದನ್ನೆಲ್ಲ ಮಾಡಿ ನೋಡು ನಾನು 2ನೇ ಯೋಗ ಹೊಡೆದು ಬಿಟ್ಟೆ ಅವನ್ನ ನಿರ್ಜೀವ ವಸ್ತುವಿನ ಸಂಗಡ ಮದುವೆ ಮಾಡಿಕೊಂಡು ಅಂತಂದ್ರೆ ನೀವು ದೇವರಿಗೆ ಚಾಲೆಂಜ್ ಮಾಡ್ತಾ ಇದ್ದೀರಾ ಅಂತ ಆಗತ್ತೆ. ಹಾಗಾಗಿ ಈ ತರದ ದೇವರಿಗೆ ಚಾಲೆಂಜ್ ಮಾಡುವಂತ ಪರಿಹಾರಗಳು ಖಂಡಿತ ನಡೆಯೋದಿಲ್ಲ. ದೇವರು ನಗುತ್ತಾನೆ ಅಷ್ಟೇ. ದೇವರ ಹತ್ರ ಬೇಡ್ಕೊಳ್ಳಿಕ್ಕೆ ಮಾತ್ರ ನಮಗೆ ಫ್ರೀಡಮ್ ಇದೆ. ದಾನ ಮಾಡ್ಲಿಕ್ಕೆ ಹೇಳಿದ್ದಾರೆ, ದಾನ ಮಾಡಬಹುದು. ಬೇರೆಯವರಿಗೆ ಹೆಲ್ಪ್ ಮಾಡೋದ್ರಿಂದ ನಮ್ಗೆ ಒಂದಿಷ್ಟು ಪುಣ್ಯ ಬಂದು ಕಡಿಮೆ ಆಗುತ್ತೆ. ಬಿಟ್ರೆ ಆಯಾ ಗ್ರಹಗಳ ಅಧಿದೇವತೆಗಳನ್ನು ಆರಾಧಿಸುವುದು, ಬೇಡಿಕೊಳ್ಳುವುದು, ನನಗೊಂದು ಒಳ್ಳೇದು ಮಾಡುವಂತ ಅಷ್ಟೇ ನಮಗಿರುವಂತಹ ಒಂದು ಫ್ರೀಡಮ್ಮು. ವಿನ ನಾವು ದೇವರನ್ನ ಚಾಲೆಂಜ್ ಮಾಡಲಿಕ್ಕೆ ಖಂಡಿತವಾಗಿಯೂ ಸಾಧ್ಯವೇ ಇಲ್ಲ. ಶಂಕರ್ ಹೆಗ್ಡೆ ಅವರೇ, ಈಗ ನೀವು ನಿಮ್ಮ ಇಷ್ಟು ವರ್ಷದ ಪ್ರೊಫೆಷನ್ ಅಲ್ಲಿ ಸಾಕಷ್ಟು ಜಾತಕಗಳನ್ನ ನೋಡಿರ್ತೀರಾ, ಸಾಕಷ್ಟು ಹೊಂದಾಣಿಕೆ ಮಾಡಿರ್ತೀರಾ. ನಿಮ್ಮ ಸಕ್ಸಸ್ ರೇಟ್ ಹೇಗಿದೆ? ನೀವು ಆಗುತ್ತೆ, ಇಲ್ಲ ಈ ಮದುವೆ ನಡೀಬಹುದು ಅಂತ ಒಪ್ಪಿಗೆ ಕೊಟ್ಟು ಕಳಿಸಿರೋ ಮದುವೆಗಳು ಈಗ ಹೇಗಿದೆ? 36ರಲ್ಲಿ 13-14 ಗುಣಗಳು ಬಂದಿದ್ದನ್ನು ಕೂಡ ನಾನು ರೆಕಮೆಂಡ್ ಮಾಡಿ ಮದುವೆ ಮಾಡಿಸಿದ್ದಿದೆ. ದೇವರ ಅನುಗ್ರಹದಿಂದ ಸುಮಾರು 95% ನನ್ನ ಸಕ್ಸಸ್ ರೇಟ್ ಇದೆ ಮದುವೆ ವಿಚಾರದಲ್ಲಿ. ಇನ್ನು 5% ಕೆಲವೊಬ್ರು ಹೇಳ್ಕೊಳ್ಳೋದಿಲ್ಲ. ಬಹಳಷ್ಟು ಜನರಿಗೆ
ಇಲ್ಲ ಇದು ಏನ್ ಮಾಡಿದನು ಅವ್ರ ತಂದೆ ತಾಯಿಗೆ ಹೇಳಿರ್ತಾನೆ, ಅವ್ರಿಗೆ ಹೇಳಲ್ಲ. ಇದು ಏನ್ ಮಾಡಿದನು, ಇದು ಹೋಯ್ತು ಈ ಕೇಸ್ ಗಾನ್, ನೀವು ಯಾರಿಗೆ ಮದುವೆ ಮಾಡಿದನು ಇದು ಸರಿ ಇಲ್ಲ. ನನ್ನ ಅತ್ಯಂತ ಹತ್ತಿರದ ಒಂದು ಸಂಬಂಧಿಗೆ ನಾನು ಸುಮಾರು 30-40 ಜಾತಕ ರಿಜೆಕ್ಟ್ ಮಾಡಿದೆ, ಒಂದು 20 ಜಾತಕ ಅಂತೂ ರಿಜೆಕ್ಟ್ ಮಾಡಿದ್ದೆ. ಆಮೇಲೆ ಇದ್ದಕ್ಕಿದ್ದಂತೆ ಅವ್ರು ನನಗೆ ಫೋನ್ ಮಾಡಿಬಿಟ್ಟು ಮದುವೆ ಬರಬೇಕು, ಇಂಥ ಡೇಟ್ ಫಿಕ್ಸ್ ಆಗಿದೆ ಅಂತಂದು. ಇಲ್ಲ, ಇಷ್ಟು ದಿವಸ ನಾನು ನೋಡ್ತಿದ್ದೇನೆ, ನೀವು ಯಾಕೆ ಈ ಥರ ಮಾಡಿಬಿಟ್ರಿ ಈಗ ಅಂತ ನಾನು ಕೇಳಿದೆ. ಇಲ್ಲ, ಅವ್ರ ಮನೆಯವರು ದೊಡ್ಡ ಜ್ಯೋತಿಷು ಪರಂಪರೆಯಿಂದ ಇದ್ದಾರೆ, ಇಲ್ಲ ಆ ಪರಂಪರೆಗೂ ಈಗಿನ ಇದಕ್ಕೂ ತುಂಬ ವ್ಯತ್ಯಾಸ ಇದೆ ನಾವು ಮಾಡಿರೋ ಸಂಶೋಧನೆಗೆ ಅಂತಂದು ಹೇಳಿದೆ. ಬೇಜಾರು ಅನಿಸ್ತು. ನಾನು ಆ ಮದುವೆಗೆ ಹೋಗಲೂ ಇಲ್ಲ. ಕೊನೆಗೆ ಅದು ನಾನು ಹೇಳಿದಾಗೆ ಡಿವೋರ್ಸಲ್ಲೇ ಎಂಡ್ ಆಯಿತು. ಈ ಥರದ ಕೇಸ್ಗಳು ಆಗ್ತವೆ. ಇನ್ನೊಂದು, ನನ್ನ ಅತ್ಯಂತ ಜ್ಯೋತಿಷಕ್ಕೆ ನನ್ನ ಕೈ ಮುಗಿಬೇಕು. ನನ್ನ ಅತ್ಯಂತ ಕ್ಲೋಸ್ ರಿಲೇಟಿವ್ಗೆ ಸ್ವಲ್ಪ ಮದುವೆ ಲೇಟ್ ಆಗಿತ್ತು. ಅವಳಿಗೆ ಅಷ್ಟು ಲೇಟ್ ಆಗಿತ್ತು ಅಂತ ನಾವು ಎಲ್ಲ ಟೆನ್ಷನಲ್ಲಿದ್ವಿ. ಆಗ ಅವಳ ಎಜುಕೇಷನ್ಗೆ ಸರಿಯಾಗಿರುವಂಥ ನಮ್ಮವರೇ ಆದಂಥ ಒಂದು ಎಂಜಿನಿಯರ್ ಜಾತಕ ಬಂತು. ಅದನ್ನು ಜಾತಕ ನೋಡ್ತಿದ್ದಂಗೆ ಗೊತ್ತಾಯಿತು. ಅವ್ರ ತಂದೆ ತಾಯಿ ಹೇಳಿದೆ, ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ, ನಾನು ರಿಜೆಕ್ಟ್ ಮಾಡ್ತಾ ಇದ್ದೇನೆ. ಯಾಕೆ ಅಂತ ಕೇಳಿದ್ರು. ಹುಡುಗನಿಗೆ ಪರಮಾವಧಿ ಆಯುಷ್ಯ 40 ವರ್ಷ ಅಂತ ಹೇಳಿದೆ. ಹೆಚ್ಚು ಕಡಿಮೆ ಅದೇ ವಯಸ್ಸಿಗೆ ಆತ ತೀರ್ ಹೋಗ್ಬಿಟ್ಟ. ಹೀಗೆಲ್ಲ ಆಗಿದ್ದಿದೆ. ಹಾಗಾಗಿ ಮದುವೆ ವಿಚಾರದಲ್ಲಿ ನನಗೊಂದು ಸ್ವಲ್ಪ ರಿಸ್ಕ್ ಕಾಣ್ತು ಅಂತಂದ್ರೆ ನಾನು ಈ ಥರ ರಿಜೆಕ್ಟೇ ಮಾಡಿಬಿಡ್ತೀನಿ. ಯಾಕಂದ್ರೆ ಮದುವೆ ಆದ್ಮೇಲೆ ಚೆನ್ನಾಗಿರ್ಬೇಕು, ಒಂದ್ಸಲ ಆ ಮೂಮೆಂಟಲ್ಲಿ ಆತುರಕ್ಕೆ ಬೀಳಬಾರ್ದು. ಇದನ್ನು ನಾನು ಬಹಳ ಪರಿಪಾಲಿಸ್ತೇನೆ. ಹಾಗಾಗಿ ನನ್ನ ಸಕ್ಸಸ್ ರೇಟು ಬಹಳ ಚೆನ್ನಾಗಿದೆ. ಶಂಕರ್ ಹೆಗಡೆ ಅವರೇ, ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಗೊಂದಲಗಳನ್ನ ನಿವಾರಣೆ ಮಾಡಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಇದು ಶಂಕರ್ ಹೆಗಡೆ ಅವರ ಸತ್ಯ ಜ್ಯೋತಿಷ್ಯ. ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.